ಈ ಸಾಮಾಜಿಕ ಜಾಲತಾಣ ಇತ್ತೀಚಿನ ಯುವಕರಿಗೆ ಒಂದು ರೀತಿ ಮಾನಸಿಕ ಕಾಯಿಲೆ ಆಗಿಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಬಳಕೆ ಮಾಡೋದಕ್ಕೆ ಪ್ರತಿಷ್ಠಿತರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತಾ ಇದೆ. ಕಾರಣ ಏನಂದ್ರೆ ಬಿಗ್ ಬಾಸ್ ಕಾವ್ಯಗೆ ಕೀಳು ಮಟ್ಟದ ಪ್ರಶ್ನೆಯನ್ನ ನೆಟ್ಟಿಗನೊಬ್ಬ ಹೇಳಿದ್ದಾನೆ. ಇದಕ್ಕೆ ನಟಿ ಕಾವ್ಯ ಶೈವಾ ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರಶ್ನೆ ಕೇಳಿ ಉತ್ತರ ನೀಡ್ತೀನಿ ಅಂತ ಆ ಕಾವ್ಯ ಅವರು ಹೇಳಿದ್ರು. ಅಂದ್ರೆ ಏನ್ ಪ್ರಶ್ನೆಗಳಿದಾವೆ, ಪ್ರಶ್ನೆಗಳು ಕೇಳಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಕಾವ್ಯ ಶೈವಾ ಅವರು ಹೇಳಿದ್ರು. ನೀವು ಧನುಷ್ ಎರಡನೇ ಹೆಂಡತಿ ಅಂತೆ ಹೌದಾ ಅಂತ ನೆಟ್ಟಿಗನೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಅವಿವೇಕಿಯ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಆತನ ಪ್ರಶ್ನೆಗೆ ಖಡಕ್ಕಾಗಿಯೇ ಕಾವ್ಯ ಅವರು ಉತ್ತರ ಕೊಟ್ಟಿದ್ದಾರೆ. ಕಾವ್ಯ ಶೈವಾ ಅವರು ಯಾವಾಗ ಈ ರೀತಿ ಪ್ರಶ್ನೆಯನ್ನ ಕೇಳಿದ್ರು ಆಗ ಅವರು ವಿಚಲಿತರಾಗಲಿಲ್ಲ. ನಿಮ್ಮ ತಂಗಿ ನಿಮ್ಮ ಎರಡನೇ ಪತ್ನಿ ಅಂತ ಹೇಳಿದ್ರೆ ನೀವು ಒಪ್ಪುತ್ತೀರಾ ಅಂತ ಅದಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ. ನಾವು ಮನುಷ್ಯರು, ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಗೌರವ ಇದೆ, ನಮಗೂ ಕೂಡ ಗೌರವದಿಂದ ಬದುಕುವಂತಹ ಹಕ್ಕಿದೆ. ಹೀಗಾಗಿ ನಮ್ಮ ಬದುಕುವ ಹಕ್ಕೇನಿದೆ, ಗೌರವಯುತವಾಗಿ ಬದುಕುವಂತಹ ಹಕ್ಕೇನಿದೆ, ಅದನ್ನು ಗೌರವಿಸಿ ಅಂತ ಕಾವ್ಯ ಅವರು ಉತ್ತರ ಕೊಟ್ಟಿದ್ದಾರೆ. ಇದು ಕೇವಲ ಕಾವ್ಯ ಅವರ ಪರಿಸ್ಥಿತಿ ಮಾತ್ರ ಅಲ್ಲ. ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೈವೇಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಸಾರ್ವಜನಿಕ ಮಾಡದೆ ಈ ರೀತಿಯ ಅವಿವೇಕಿಗಳು, ಈ ರೀತಿಯ ಲಜ್ಜೆಗೆಟ್ಟವರು ಅನೇಕರು ಅವರು ಮುಜುಗರ ಪಡುವಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳ ಮೇಲೆ ಕಣ್ಗಾವಲು ಹೆಚ್ಚಳ ಆಗಬೇಕು. ಈ ರೀತಿ ಯಾರು ವರ್ತನೆ ಮಾಡ್ತಾರೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಇಲಾಖೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.